ರಾಜ್ಯದವರು ಎಸಿಸಿ ಅಧ್ಯಕ್ಷರಿದ್ದಾರೆ, ಅವರ ಜಿಲ್ಲೆಗೆ ಮೂರ್ ರೆಪ್ರೆಸೆಂಟೇಷನ್ ಕೊಟ್ಟರು. ಕರ್ನಾಟಕದ ರಾಜಕಾರಣ ಗೊತ್ತಿರೋ ಈಗ ಹೈಕಮಾಂಡ್ ತೀರ್ಮಾನ ತಗೊಂಡಿದ್ದನ್ನು ನಾವು ಪ್ರಶ್ನೆ ಮಾಡಕ್ ಹೋಗೋದಿಲ್ಲ. ಅವ್ರೇನು ಅವರ ಅಕಾರ್ಡಿಂಗ್ ಟು ದೇರ್ ವಿಸ್ಡಮ್ ಅವ್ರು ನಿರ್ಣಯ ಮಾಡಿರ್ತಾರೆ. ಅದನ್ನು ನಾವು ಟೀಕೆ ಪ್ರಶ್ನೆ ಮಾಡೋದು ಸರಿಯಾದಂತದ್ದಲ್ಲ. ಅವ್ರು ಯೋಚನೆ ಮಾಡ್ಬೇಕಷ್ಟೇ. ಸರಿ, ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಜೊತೆಗೆ ಸಹಕಾರ ಇಲಾಖೆ ಒಂದಷ್ಟು ಚುನಾವಣೆಗಳು, ಒಂದು ಅಪೆಕ್ಸ್ ಮತ್ತು ಕೆಎಂಎಫ್, ಅದು ಅನ್ಯಾಯ. ಅದು ಅಪೆಕ್ಸ್ ಅಲ್ಲಿ ನೋಡ್ರಿ, ಈ ನಮ್ಮಲ್ಲಿ ಕೋಆಪರೇಟಿವ್ ಸೊಸೈಟೀಸ್ ಆಕ್ಟ್ ಏನಿದೆ, ಆಕ್ಟ್ 1959 ಅಲ್ಲಿ ಸೆಕ್ಷನ್ 27F(4) ಕ್ಲಿಯರ್ಲಿ ಸ್ಟೇಟ್ಸ್ 15 ದಿವಸ ಬೋರ್ಡ್ ಕಾನ್ಸ್ಟಿಟ್ಯೂಟ್ ಆದ 15 ದಿವಸದ ಒಳಗಡೆ ಅವನು ಸಿಇಒ ಅದರ ಚುನಾವಣೆಯ ಪದಾಧಿಕಾರಿಗಳ ಚುನಾವಣೆ ಮಾಡಬೇಕು ಅಂತಕ್ಕಂಥ ಆಕ್ಟ್ ಅಲ್ಲಿ ಇದೆ. ಅದನ್ನ ವೈಲೇಷನ್ ಮಾಡ್ಕೊಂಡು ಇವ್ರು ಅಡ್ಮಿನಿಸ್ಟ್ರೇಟರ್ ಹಾಕೊಂಡು ಹೋದ್ರೆ ಅದು ಆ ಸಂಸ್ಥೆಗೆ ಅಗೌರವ. ಕರ್ನಾಟಕ ಸ್ಟೇಟ್ ಅಪೆಕ್ಸ್ ಬ್ಯಾಂಕ್ ಅಂದ್ರೆ ಇಡೀ ದೇಶದಲ್ಲಿ ತನ್ನದೇ ಆದಂತ ಗೌರವ ಇದೆ. ಅದಕ್ಕೆ ಅಂತ ಒಂದು ಸಂಸ್ಥೆ ಗೌರವವನ್ನ ಹಾಳು ಮಾಡುವಂತ ಕೆಲಸ ಇದೆ ಅಷ್ಟೇ. ಜನವರಿ ಎಲ್ಲಿಗೆ ನಾನು ಡೈರೆಕ್ಟರ್ ಇದೀನಿ. ಕಂಟೆಸ್ಟ್ ಮಾಡ್ತಿರೋ ಬಿಡ್ತಿರೋ ನೋಡೋಣ. ಚುನಾವಣೆ ಪ್ರಕ್ರಿಯೆ ಶುರು ಆದ್ಮೇಲೆ ಹೇಳ್ತೀನಿ. ಸರ್, ಈಗ ಸಿಎಂ ಹೇಳಿದ್ದಾರೆ ರಾಜೀನಾಮೆ ಕೊಡ್ತೀನಿ ಅಂತ ಯಾರನ್ನ ಬಂದ್ರೆ ಆಯ್ತು, ಹೈಕಮಾಂಡ್ ಹೇಳ್ದಂಗೆ ಅವ್ರು ನಡ್ಕೋಬೇಕಲ್ಲ. ಅವ್ರು ಹೈಕಮಾಂಡ್ ಹೇಳ್ದಂಗೆ ನಡ್ಕೊಳ್ಳಿ. ಹೈಕಮಾಂಡ್ ಶಾಸಕರು ಹೇಳ್ದಂಗೆ ಹೈಕಮಾಂಡ್ ನಡ್ಕೋಬೇಕು ಅಲ್ಲ ರೀ. ಹೈಕಮಾಂಡ್ ನಿಂದ ಮುಖ್ಯಮಂತ್ರಿಗಳಿಗೆ ನೀವು ಯಾರಾದ್ರೂ ರಾಜೀನಾಮೆ ಕೊಟ್ಟರೆ ಅದನ್ನ ನಾವು ಅಂಗೀಕಾರ ಮಾಡಿ ಅಂತ ಹೇಳಿದ್ಮೇಲೆ ಅವ್ರು ಅಂಗೀಕಾರ ಮಾಡ್ಬೇಕು. ಹೈಕಮಾಂಡ್ ಹೇಳ್ದಂಗೆ ರಾಜೀನಾಮೆ ಅನ್ನುವಂತಹ ಮಟ್ಟಿಗೆ ಮಾತಾಡುತ್ತೆ ಅಂದ್ರೆ ಜನಪ್ರತಿನಿಧಿ ಅಂದ್ರೆ ಜನರಿಂದ ಆಯ್ಕೆಯಾದಂತಹ ಶಾಸಕ ಅಸಮಾಧಾನವನ್ನು ಕೂಡ ವ್ಯಕ್ತಪಡಿಸೋ ಪರಿಸ್ಥಿತಿ ಇದೆಯಾ? ಎಂಎಲ್ಎಗಳೇನ್ ದಡ್ರೇನಲ್ಲ. ಅವ್ರಿಗೆ ಗೌರವ ಇದೆ, ಗೌರವ ಇಲ್ಲ, ಅದನ್ನೆಲ್ಲ ಅವರೇ ಸ್ವಯಂ ನಿರ್ಣಯ ಮಾಡಬೇಕು. ಸರ್, ಇನ್ನೊಂದು ಸರ್, ಈ ಡಿ.ಕೆ. ಶಿವಕುಮಾರ್ ಅವರು ಇದನ್ನೆಲ್ಲವನ್ನು ಸಂಭಾಳಿಸಿಕೊಂಡು ಸರ್ಕಾರ ಸುಗಮವಾಗಿ ನಡೆಸ್ಕೊಂಡು ಹೋಗ್ತಾರಂತ ತಮ್ಗೆ ಆಶಾವಾದ ಇದೆಯಾ? ಅಲ್ಲ, ಅವ್ರಿಗೆ ನೋಡಿ, ಶಿವಕುಮಾರ್ದು ಕತೆ ಏನಂದ್ರೆ ಒಳ್ಳೆ ಆರ್ಗನೈಸರ್ ಇದ್ದಾರೆ. ಆಮೇಲಿಂದ ಯಾವ ಸಂದರ್ಭಕ್ಕೆ ಏನ್ ಮಾಡ್ಬೇಕು ಮ್ಯಾನಿಪುಲೇಷನ್ ಅಂತ ನಾನು ಹೇಳೋದಿಲ್ಲ. ಆ ಸಂದರ್ಭಕ್ಕೆ ತಕ್ಕಂತೆ ಏನ್ ಮಾಡ್ಬೇಕಾಗ್ತೋ ಅದನ್ನೆಲ್ಲ ಮಾಡುವಂತ ಬುದ್ಧಿವಂತಿಕೆ ಇದೆ, ಮಾಡ್ತಾರೆ. ಒಂದು ನಮ್ಮ ಇತಿಹಾಸ ನೋಡ್ಕೊಳ್ರಪ್ಪ ನೀವು. ಎಲ್ಲೆಲ್ಲಿ 5 ವರ್ಷದ ಟರ್ಮ್ ಅಲ್ಲಿ ತೆಗೆದಿದ್ದಾರೆ, ಯಾವ್ಯಾವ ಪಕ್ಷದ ಸರ್ಕಾರಗಳು ಬದಲಾವಣೆ ಮಾಡಿದ ನಾಯಕತ್ವನ, ಅವೆಲ್ಲ ಮುಂದಿನ ಚುನಾವಣೆ ನೆಲ ಕಚ್ಚಿರೋದು. ನೀವ್ ಹಿಂದಿಂದ ನೋಡ್ಕೊಂಡ್ ಬನ್ನಿ. ನೀವ್ ಹಿಂದೆ ವೀರೇಂದ್ರ ಪಾಟೀಲ್ ತೆಗೆದ್ರು, ಆಗ ಬಂಗಾರಪ್ಪನ್ ಮಾಡಿದ್ರು, ಆಮೇಲಿಂದ ಬಂಗಾರಪ್ಪನ್ ತೆಗೆದ್ರು, ವೀರಪ್ಪ ಮೊಯ್ಲಿ ಮಾಡಿದ್ರು. ನೆಕ್ಸ್ಟ್ ಏನಾಯ್ತು, 40 ಸೀಟುಗಳಿತ್ತು, ಹೌದಲ್ವಾ? ಅದೇ ರೀತಿ ಯಡಿಯೂರಪ್ಪನವ್ರ ಕಾಲದಲ್ಲಿ ಯಡಿಯೂರಪ್ಪನ್ ತೆಗೆದ್ರು, ಇವರು ಮಾಡಿದ್ರು, ಸದಾನಂದ ಗೌಡನ್ ತೆಗೆದ್ರು, ಶೆಟ್ರು ಮಾಡಿದ್ರು. ಏನಾಯ್ತು ಮುಂದಕ್ಕೆ? ಹೀಗೆ ಇವು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇರ್ತಕ್ಕಂಥ ಇತಿಹಾಸ ಅಷ್ಟೇ. ಅದು ನಿಮ್ಗೆಲ್ಲ ಗೊತ್ತಿರ್ತದೆ, ನಮ್ ಕೈಲಿ ಯಾಕೆ ಹೇಳ್ಸಕ್ ಹೋಗ್ತೀವಿ?